ಆ, ಹೊಸ ವರ್ಷ ಆಚರಣೆ ಸಂಬಂಧಪಟ್ಟಂಗೆ ಹಾಸನ ಜಿಲ್ಲೆಯಲ್ಲಿ ನಾವು ಕೆಲವೊಂದು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಅನ್ನು ನಾವು ಮಾಡ್ಕೊಂಡಿದ್ವಿ. ಆ ಸಂಬಂಧಪಟ್ಟಂಗೆ ಸುಮಾರು 200ಕ್ಕಿಂತ ಹೆಚ್ಚಿಗೆ ಪಿಕೆಟಿಂಗ್ ಪಾಯಿಂಟ್ಸ್ ಮತ್ತು 50ಕ್ಕಿಂತ ಹೆಚ್ಚಿಗೆ ಬ್ಯಾರಿಕೇಡಿಂಗ್ ಮತ್ತು ಚೆಕ್ ಪಾಯಿಂಟ್ಸ್ ಅನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಸಂಬಂಧಪಟ್ಟಂಗೆ ನಮಗೆ ಗಡಿ ಪ್ರದೇಶದಲ್ಲಿ ಸಹ ನಾವು ಬ್ಯಾರಿಕೇಡಿಂಗ್ ಮತ್ತು ಚೆಕ್ ಪೋಸ್ಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿದ್ದಂಗೆ ಹಾಸನಲ್ಲಿ ಹೈವೇಸ್ ಜಾಸ್ತಿ ಇರುವ ಕಾರಣದಿಂದ ಅಲ್ಲಿ ರ್ಯಾಶ್ ಡ್ರೈವಿಂಗ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಡ್ರ್ಯಾಗಿಂಗ್ ವೀಲಿಂಗ್ ಅಂತ ಅವಾಯ್ಡ್ ಮಾಡೋಕ್ಕೆ ಹೈವೇ ಪೆಟ್ರೋಲ್ ಕಾರ್ ಮತ್ತು ಬೈಕ್ನು ಸಹ ನಾವು ಡಿಪ್ಲಾಯ್ಮೆಂಟ್ ಮಾಡಿದ್ವಿ. ಇದು ಸಂಬಂಧಪಟ್ಟಂಗೆ ನಮ್ದು ಆಫೀಸರ್ಸ್ ಮತ್ತು ಸಿಬ್ಬಂದಿ ಯಾರಿದ್ದಾರೆ ಅದು ಹೈವೇನು ಸಹ ನಾವು ಜಾಸ್ತಿ ಆದ್ಯತೆ ಕೊಟ್ಟು ಅವ್ರು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಬಿಟ್ಟು ಹಾಸನ ಜಿಲ್ಲೆಯಲ್ಲಿ ಸುಮಾರು 25 ಕಡೆ 100ಕ್ಕಿಂತ ಹೆಚ್ಚಿಗೆ ಜನ ಸೇರೋ ಸಾಧ್ಯತೆ ಇರೋದ್ರಿಂದ ಅಲ್ಲಿನೂ ಸಹ ಹೆಣ್ಮಕ್ಳು ಮತ್ತು ಮಕ್ಕಳ ರಕ್ಷಣೆಗೋಸ್ಕರ ಸ್ಪೆಷಲ್ ಟೀಮ್ಸ್ ಸಹ ನಾವು ಮಾಡಿಕೊಂಡು ಅಲ್ಲಿನೂ ಸಹ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ವಿ. ಇದನ್ನು ಬಿಟ್ಟು ಏನು ರಿಸಾರ್ಟ್ಸ್, ಹೋಮ್ ಸ್ಟೇಸ್ ಏನಿದೆಯೋ ಅವ್ರನ್ನೂ ಸಹ ಕರೆದು ನಾವು ಸಂಬಂಧಪಟ್ಟವರಿಗೆ ನಾವು ಮೀಟಿಂಗ್ ಅನ್ನು ಮಾಡಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಯಾರಿಗೂ ಸಹ ನೋ ಸ್ಪೆಷಲ್ ಪರ್ಮಿಷನ್ಸ್ ಫಾರ್ ಎನಿ ಪಾರ್ಟೀಸ್ ಯಾರಿಗೂ ಕೊಡಲಾಗಿಲ್ಲ. ಮತ್ತು ಇದು ಸಂಬಂಧಪಟ್ಟಂಗೆ ಏನು ಹೋಟೆಲ್ಸ್, ಲಾಡ್ಜಸ್ ಮತ್ತು ರಿಸಾರ್ಟ್ಸ್ ಇದ್ದಾರೋ ಅದನ್ನು ಅವ್ರ ಆಚರಣೆ ಸಂಬಂಧಪಟ್ಟಂಗೆ ಅದೆಲ್ಲ ಒಳಗೆ ಮಾತ್ರ ಇರಬೇಕು, ಅದು ಹೊರಗೆ ಬರಂಗಿಲ್ಲ. ಮತ್ತು ನೋ ಸ್ಪೆಷಲ್ ಪರ್ಮಿಷನ್ ಹಸ್ ಬಿನ್ ಗಿವನ್ ವಿತ್ ರಿಗಾರ್ಡ್ ಟು ಎಕ್ಸ್ಟ್ರಾ ಟೈಮಿಂಗ್ಸ್. ಇದು ಸಂಬಂಧಪಟ್ಟಂಗೆ ನಮಗೆ ಏನು ಸಿಬ್ಬಂದಿ ಡಿಪ್ಲಾಯ್ಮೆಂಟ್ ಏನಿದೆ ಇದು ಒಂದು 10 ಸ್ಪೆಷಲ್ ತುಕಡಿಯನ್ನು ನಾವು ಡಿಪ್ಲಾಯ್ ಮಾಡಿದ್ದೀವಿ. ಇದನ್ನು ಬಿಟ್ಟು ಸುಮಾರು 300 ಜನ ಹೋಮ್ ಗಾರ್ಡ್ಸ್ ಸಹ ನಾವು ಸೆಪರೇಟ್ ಆಗಿ ಹೊಸ ವರ್ಷ ಆಚರಣೆ ಬಂದೋಬಸ್ತ್ಗೋಸ್ಕರ ನಾವು ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಇದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಾವು ಮಾನಿಟರಿಂಗ್ ಏನು ರೆಗ್ಯುಲರ್ ಮಾಡ್ತೀವಿ ಅದನ್ನು ಸಹ ಮಾಡ್ತಾ ಇದ್ದೀವಿ. ನಮ್ಮ ಜನಗೆ ನಾವು ಮಾಡಿರೋ ವಿನಂತಿ ಇಷ್ಟೇ, ನಾವೇನು ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ವಿ ಇಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಆಚರಣೆ ಮಾಡಬೇಕು. ಏನು ಸಾರ್ವಜನಿಕರಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ಏನು ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೀರೋ ಅದೆಲ್ಲ ಖುಷಿಯಿಂದ ಆಚರಣೆ ಮಾಡಿ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ, ಎಸ್ಪೆಷಲಿ ಗಿವಿಂಗ್ ಇಂಪಾರ್ಟೆನ್ಸ್ ಟು ಸೇಫ್ಟಿ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಅದನ್ನು ಪ್ರಮುಖವಾಗಿ ತಗೊಂಡು ದಯಮಾಡಿ ಆಚರಣೆ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿ ಆಗ್ತದೆ. ಅದೇ ಸಮಯದಲ್ಲಿ ಏನು ಹೈವೇದಲ್ಲಿ ಒಂದು ಖುಷಿಯಿಂದ ಯಾರು ಬೇಗ ಹೋಗೋದು ಮತ್ತು ಡ್ರಂಕನ್ ಡ್ರೈವಿಂಗ್ ಮಾಡೋದು ಸಹ ಅವಾಯ್ಡ್ ಮಾಡಿ. ಎಲ್ಲರಿಗೂ ಹೊಸ ವರ್ಷ ಸ್ಟಾರ್ಟ್ ಮಾಡುವಾಗ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿ, ಯಾವುದೇ ತೊಂದರೆ ರೀತಿ ಬೇರೆಯವ್ರಿಗೆ ಕೊಡಬೇಡಿ. ಅದೇ ಸಮಯದಲ್ಲಿ ನಮಗೂ ಸಹ ಡೋಂಟ್ ಕ್ರಿಯೇಟ್ ಎನಿ ಟ್ರಬಲ್ ಫಾರ್ ಯೋರ್ ಸೆಲ್ಫ್, ಬಿ ಡ್ರಂಕನ್ ಡ್ರೈವಿಂಗ್ ಆರ್ ಸ್ಪೀಡ್ ಡ್ರೈವಿಂಗ್ ಅಂತ ನಾವು ನಿಮ್ಮನ್ನು ವಿನಂತಿ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಹೊಸ ವರ್ಷ ಶುಭಾಶಯಗಳು. ನೋ ಎಕ್ಸ್ಟ್ರಾ ಪರ್ಮಿಷನ್ ಹಸ್ ಬಿನ್ ಗಿವೆನ್. ಏನು 12 ಗಂಟೆ ತನಕ ಆಚರಣೆ ಮಾಡ್ತಾರೋ ಆಚರಣೆ ಮಾಡಿ 10-15 ಮಿನಿಟ್ಸ್ ಒಳಗಡೆ ಮುಗಿಸ್ಬೇಕು ಅಂತ ನಾವು ಅವರಿಗೆ ವಿನಂತಿಯನ್ನು ಮಾಡಿದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.